ಸರ್ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇನ್ನೊಂದು ಎರಡು ಮಾತನ್ನು 2D 2C 2A ಬಗ್ಗೆ ನಾನು ಹೇಳ್ತಾ ಇದ್ದೆ. ತಾವು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ರಿ ಅಂತ ಹೇಳಿದ್ರಿ. 2D ಬೇಕಾ 2A ಬೇಕಾ ಒಂದು ಸ್ಪಷ್ಟತೆ ಬರಬೇಕು. ಆಯಿತು, 2A ಬೇಡ ಅಂತ ಇವ್ರು ನಮ್ಗೆ ಆಗಲೇ ಹೇಳಿದ್ದಾರೆ. ಅದ್ರಾಗ ಮಾತ್ರ ಸ್ವಾಮಿಗಳು ಮಾತ್ರ ಬ್ಯಾನರ್ ಅದೇ ಇರುತ್ತೆ. ಆದರೆ ಅವ್ರ ನಾಯಕರು ಬೇರೆ 2D ಅಂತ ಇದ್ದಾರೆ. 2D ಬಗ್ಗೆ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಇವತ್ತು ತಡೆಯಾಜ್ಞೆಯನ್ನು ತೆಗೆದ್ರೆ ಅದು ಬಿದ್ದು ಹೋಗುತ್ತೆ. ಸ್ವತಃ ಬೊಮ್ಮಾಯಿಯವರು ಸರ್ಕಾರ ಸಾಲಿಸಿಟರ್ ಜನರಲ್ ಅವರು ಹಿಂಬರ ಬರೆದು ಕೊಟ್ಟಿದ್ದಾರೆ. 2B ಮೀಸಲಾತಿಯನ್ನು ನಾವು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ, ಅದರ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗ್ತೀವಿ, ಅದು ಹಾಗೇ ಇರುತ್ತೆ 2B. ಅದಕ್ಕೆ ಮತ್ತು 2D 2C ಎಲ್ಲಿ ಹೋಯಿತು? 2D ಕೊಡ್ರಿ ಸುಪ್ರೀಂ ಕೋರ್ಟ್ದಲ್ಲಿ ತಡೆಯಾಜ್ಞೆಯನ್ನು ತೆಗೆಸ್ರಿ ಅಂತ ಇವತ್ತು ತೆಗೆಸಿದ್ರೆ ಅದು ಬಿದ್ದು ಹೋಗುತ್ತೆ, ಮುಗಿದೋಯ್ತು. ಇವರು ಹಿಂಬರ ಕೊಟ್ಟಿದ್ದು ಸತ್ಯ. ಇದನ್ನು ಮುಚ್ಚಿಟ್ಟು ನಮಗೆ 2D ಕೊಡಿಸಿ ಅಂತ ಭಾಷಣ ಮಾಡ್ತಾರೆ ಮತ್ತೆ. ಅದಕ್ಕೆ ನಮ್ಮ ಹೋರಾಟ ನಿರಂತರವಾಗಿದೆ. ನಮ್ಮ ಪೀಠದ ಧರ್ಮದರ್ಶಕರುಗಳ ವಿಚಾರ ನಾವು 2Aನೇ ಕೇಳೋರು, ನಮಗೆ 2Aನೇ ಬೇಕು. ಅದು ಅಲ್ಲದೆ ನಾವು ಎಲ್ಲ ಲಿಂಗಾಯತ ಒಳಪಂಗಡಗಳು ಇವತ್ತೇನು ಕೇವಲ ಪಂಚಮಸಾಲಿ ಅಷ್ಟೇ ಅಲ್ಲ, ಎಲ್ಲ ಲಿಂಗಾಯತ ಒಳಪಂಗಡಗಳು ನಮ್ಮ ಕರ್ನಾಟಕ ವೀರಶೈವ ಮಹಾಸಭಾ ಅಧ್ಯಕ್ಷರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಏನು ಎಲ್ಲ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ OBC ಮೀಸಲಾತಿ ಕೇಳಬೇಕು ಅನ್ನೋ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಹೊಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ಹೋಗ್ತೀವಿ ಶೀಘ್ರದಲ್ಲೇ. ನಮಗೆ ಕೇಂದ್ರ ಸರ್ಕಾರದ OBC ಮೀಸಲಾತಿಗಾದರೂ ತಾವು ಶಿಫಾರಸ್ತನ್ನು ಮಾಡಿರಿ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ. ಕೇವಲ ಒಂದೇ ಜಾತಿ ಅಂತ ಹೇಳಿದ್ರೆ ಎಷ್ಟು ಒಳಪಂಗಡಗಳಿದ್ದಾವೆ ಎಲ್ಲರಿಗೂ OBC ಮೀಸಲಾತಿಯನ್ನು ಕೊಡ್ರಿ ಅಂತ ಕೇಳೋದಕ್ಕೆ ನಾವು ಹೊರಟಿದ್ದೀವಿ. ಮತ್ತು ಅಲ್ಲ ಹೇಳಿದಾರಲ್ಲ 75% ಆಗುತ್ತೆ. ಅದು ಅದರಲ್ಲಿ ಆದರೆ ನಮ್ಗೆ ಖಂಡಿತವಾಗಿ ಸಿಗುತ್ತೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳ ಮೇಲೆ ನಮ್ಗೆ ವಿಶ್ವಾಸ ಇದೆ, ಭಾಳ ದೃಢವಾದ ವಿಶ್ವಾಸ ಇದೆ. ಅವರು ಮೀಸಲಾತಿ ಬಗ್ಗೆ ಎಂದೂ ಕೂಡ ವಿರೋಧವಾಗಿ ಮಾತಾಡಿಲ್ಲ. ನಾವು ನಮ್ಮ ಹಿರಿಯರು ಹೋದಾಗ ಅವರು ಪಾಸಿಟಿವ್ ಆಗೇ ಇದ್ದಾರೆ. ಅವ್ರ ಬಗ್ಗೆ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ, ಮಾಡಲಿ. ಆದರೆ ನಾವು ಮೀಸಲಾತಿಯನ್ನು ಪಡಿತೀವಿ, ಇದು ಮಾತ್ರ ಗ್ಯಾರಂಟಿ. ನಮ್ಮ ಹೋರಾಟ ಇದೆ. ಮತ್ತು ಕೊನೆಯದಾಗಿ ಜಾತಿ ಜನಗಣತಿಯ ಬಗ್ಗೆ ಏನು ಇತ್ತೀಚೆಗೆ ಈಗ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ನಮ್ಮ ಸಮಾಜದ ಬಂಧುಗಳಿಗೆ ಎಲ್ಲ ಯುವಕರಿಗೆ ಒಂದು ಕರೆಯನ್ನು ಕೊಡ್ತೀವಿ. ನೀವು ಧರ್ಮದ ಕಾಲಮ್ದಲ್ಲಿ ಲಿಂಗಾಯತ ಅಂತ ಬರೆಸಬೇಕು. ನಾವು ಲಿಂಗಾಯತ ಧರ್ಮದವರು, ಬಸವಣ್ಣನ ಅನುಯಾಯಿಗಳು, ಬಸವಣ್ಣನ ಒಂದು ತತ್ವದ ಮೇಲೆ ನಾವು ನಡೆದಂಥವ್ರು. ಲಿಂಗಾಯತ ಧರ್ಮದ ಕಾಲಮಲ್ಲಿ ಲಿಂಗಾಯತ ಅಂತ ಬರೆಸಬೇಕು, ಜಾತಿಯ ಕಾಲಮ್ದಲ್ಲಿ ಪಂಚಮಸಾಲಿ ಬರೆಸಬೇಕು ಅಂಥೇಳಿ ನಾವು ತಮ್ಮ ಮುಖಾಂತರ ನಾನು ನನ್ನ ರಾಜ್ಯದ ಸಮಾಜದ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೋತೇನೆ. ತಾವು ಈ ರೀತಿ ತಮ್ಮ ಜಾತಿಯ ಗಣತಿಯಲ್ಲಿ ಬರೆಸಬೇಕು ಅಂತೇಳಿ ವಿನಂತಿ ಮಾಡ್ಕೋತೇನೆ. ಧನ್ಯವಾದ.